ಭಾಗ್ಯದಾಯಕ ಸಂಪತ್ತು ವ್ಯಸನವನ್ನು ಸೇರಿಸದು. ನಾನು ಜ್ಞಾನೋಕ್ತಿಗಳು 10:22 ಘೋಷಿಸುತ್ತೇನೆ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ನನ್ನ ಜೀವನದ ಮೇಲಿರುವ ದೇವರ ಆಶೀರ್ವಾದವು ನನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡುತ್ತದೆ ಮತ್ತು ಅದಕ್ಕೆ ಯಾವುದೇ ದುಃಖವನ್ನು ಸೇರಿಸುವುದಿಲ್ಲ. ನನ್ನ ಅಭಿವೃದ್ಧಿಯು ಶಾಂತಿಯುತವಾಗಿದೆ, ನನ್ನ ಸಮೃದ್ಧಿಯು ಸ್ಥಿರವಾಗಿದೆ ಮತ್ತು ನನ್ನ ಯಶಸ್ಸು ಆತಂಕದಿಂದ ಮುಕ್ತವಾಗಿದೆ. ದೇವರ ಆಶೀರ್ವಾದವು ನನ್ನ ಜೀವನವನ್ನು ಸಂತೋಷ, ವಿಶ್ರಾಂತಿ ಮತ್ತು ತೃಪ್ತಿಯಿಂದ ತುಂಬಿಸುತ್ತದೆ. ದೇವರಿಗೆ ಗೌರವ ತರುವ ಮತ್ತು ಇತರರಿಗೆ ಆಶೀರ್ವಾದವಾಗುವಂತಹ ಸಂಪತ್ತನ್ನು ನಾನು ಸ್ವೀಕರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆರಾಧನೆ ಮಾಡುವ ದೇವರು ತಲೆಮಾರುಗಳ ದೇವರು. ಆತನು ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು. ಸಂತತಿಯು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ತಲೆಮಾರುಗಳನ್ನು ಆರಿಸಿಕೊಳ್ಳುವ ದೇವರು ಆತನಾಗಿದ್ದಾನೆ. ಆತನನ್ನು ಆರಾಧನೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟ ನಾವುಗಳು ಧನ್ಯರಾಗಿದ್ದೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಆರಾಧಿಸಿ ಸ್ತುತಿಸೋಣ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೌದು, ನಾವು ಸುಖವಾಗಿ ಬಾಳಿ ಬದುಕಬೇಕೆಂಬುದಾಗಿ ನಮ್ಮನ್ನ ದೇವರು ಉಂಟು ಮಾಡಿದ್ದಾನೆ. ನಾವು ಸಂತೋಷವಾಗಿ ಬದುಕಬೇಕೆಂಬುದಾಗಿ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಅದನ್ನು ಆರಾಧನೆಯಾಗಿ ಆತನ ಮುಂದೆ ಕೂಗಿ ಹೇಳೋಣ. ದೇವರೇ, ನೀನಿಷ್ಟು ಒಳ್ಳೆಯವನಾಗಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನನ್ನ ಕರೆದೆ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ
ಮಾಡುವೆ ಆರಾಧನೆ 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 ಆರಾಧನೆ. ನಮ್ಮ ಹೃದಯದ ಆಲೋಚನೆ, ನಮ್ಮ ನೆನಪೆಲ್ಲ ಆತನೇ ಆಗಿರುವ ಕಾರಣ ಆತನನ್ನು ವರ್ಣಿಸುವುದು, ಆತನ ನಾಮವನ್ನು ಘನಪಡಿಸುವುದು ಅದು ನಮಗೆ ಭಾಗ್ಯದಾಯಕ, ಅದು ನಮಗೆ ಆನಂದ. ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ. ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಆತನನ್ನು ಆರಾಧಿಸುವುದೇ ನಮಗೆ ಶ್ರೇಷ್ಠ ಸೌಭಾಗ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with this word of God, which God has given us this opportunity to minister the word of God through this television program. ಈ ದೂರದರ್ಶನದ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ನಿಮ್ಮ ಮನೆಯೊಳಗಡೆ ತರುವುದು ಎಷ್ಟು ಸಂತೋಷದ ವಿಷಯವಾಗಿದೆ. I believe God is speaking to each one of you, and God is touching you through this word which God is ministering to you, each one of you. ಮತ್ತು ನಾನು ವಿಶ್ವಾಸಿಸುತ್ತಾ ಇದ್ದೇನೆ, ಈ ದೇವರ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೊಡನೆ ಮಾತನಾಡುತ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ಆತನು ತನ್ನ ಸೇವೆಯನ್ನು ಮುಂದುವರಿಸುತ್ತಾ ಇದ್ದಾನೆ. And Jesus loves each one of you. ಮತ್ತು ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಸಹ ಪ್ರೀತಿಸುತ್ತಾನೆ. He is a God who can do everything, good things in your life. ಮತ್ತು ಆತನು ನಿಮ್ಮ ಜೀವಿತದಲ್ಲಿ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ಮಾಡುವಾತನು. He is a God who can do immeasurable things in your life, exceedingly according to Ephesians 3:20 what he says. ಮತ್ತು ಎಫೆಸದವರು 3:20 ಪ್ರಕಾರವಾಗಿ ಆತನು ಅಳತೆ ಇಲ್ಲದ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು, ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ನೀಡಲಿದ್ದಾನೆ. He is a good God. ಆತನು ಒಳ್ಳೆಯ ದೇವರು. He is an almighty God, and he is a creator, and he is always try to do the best to us in our lives. ಮತ್ತು ಆತನು ಎಲ್ಲವನ್ನು ಸೃಷ್ಟಿ ಮಾಡಿರುವಂತಹ ದೇವನು, ಮತ್ತು ಆತನೇ ಸರ್ವಾಧಿಕಾರಿಯೂ ಆಗಿದ್ದಾನೆ, ಮತ್ತು ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಾನೆ. When God created Adam and Eve, he blessed them and he said them to be fruitful and to increase in numbers. ಮತ್ತು ದೇವರು ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ಅವರಿಗೆ ಈ ರೀತಿಯಾಗಿ ಆಶೀರ್ವಾದವನ್ನು ನೀಡಿದನು, ನೀನು ಹೆಚ್ಚಾಗು ಮತ್ತು ಅದು ಮಾತ್ರವಲ್ಲದೆ ಫಲಭರಿತವಾಗಿ ಇರು ಎಂದು ಹೇಳಿದನು. And he wanted them to rule over the fish in the sea and the birds in the sky and over every living creature that moves on the ground. ಮತ್ತು ಆತನು ಇದು ಮಾತ್ರವಲ್ಲದೆ ಈ ರೀತಿಯಾಗಿ ಹೇಳುತ್ತಾನೆ, ಸಮುದ್ರದಲ್ಲಿ ಇರುವಂತಹ ಎಲ್ಲಾ ಮೀನುಗಳು ಮತ್ತು ಆಕಾಶದಲ್ಲಿ ಹಾರಾಡುವಂತಹ ಎಲ್ಲ ಹಕ್ಕಿಗಳ ಮೇಲೆಯೂ ನೀನು ದೊರೆತನ ಮಾಡು ಎಂದು. As a child of God, God wants you to be blessed, fruitful and to increase in every walk of your life. ಮತ್ತು ನೀವು ದೇವರ ಮಗುವಾಗಿ ದೇವರು ಬಯಸುವುದೇನೆಂದರೆ ನೀವು ಪ್ರತಿ
ಪ್ರತಿಯೊಂದು ರೀತಿಯಲ್ಲಿಯೂ ಸಹ ಆಶೀರ್ವಾದ ಹೊಂದಬೇಕು, ಫಲಭರಿತವಾಗಿರಬೇಕು ಮತ್ತು ಹೆಚ್ಚುವರಿಯಬೇಕು ಎಂದು. He doesn't want you to go through troubles, poverty, or failures, or going through any kind of situation. God doesn't want you to, and God is not happy about all those whatever you go through in your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳ ಮಧ್ಯದಲ್ಲಿ ಮತ್ತು ಸೋಲುಗಳ ಮಧ್ಯದಲ್ಲಿ ನಡೆಯುವಾಗ ದೇವರು ಅದನ್ನು ನೋಡಿ ಎಂದಿಗೂ ಸಹ ಆತನು ಸಂತೋಷ ಪಡುವುದಿಲ್ಲ. He is a God who will always wants us to be blessed, fruitful, and to increase in every areas of our lives. ಮತ್ತು ದೇವರು ಯಾವಾಗಲೂ ಬಯಸುತ್ತಾನೆ ನಾವು ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ನಾವು ಎಲ್ಲಾ ರೀತಿಯಲ್ಲೂ ಆಶೀರ್ವಾದವನ್ನು ಹೊಂದಬೇಕು, ಸಫಲತೆ ಹೊಂದಬೇಕು ಮತ್ತು ಫಲಭರಿತವಾಗಿರಬೇಕು ಎಂದು. When you are going through a bad situation, God is not happy about whatever the situation you might be going through in your lives. ಮತ್ತು ನೀವು ನಿಮ್ಮ ಜೀವನದಲ್ಲಿ ಒಂದು ಕಷ್ಟದ ಹಾದಿಯಲ್ಲಿ ನಡೆಯುವಾಗ ದೇವರು ಅದನ್ನು ನೋಡಿ ಸಂತೋಷ ಪಡುವುದೇ ಇಲ್ಲ. And God is concerned about all those troubles or the trials or the temptation or the situation or the failures, whatever you might be going through your life. God is worried and concerned about, because He wants you to overcome those things and to see a victorious life in every walk of your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳ ಮಧ್ಯೆ ಮತ್ತು ಸೋಲುಗಳ ಮಧ್ಯೆಯಲ್ಲಿ ನಡೆಯುವಾಗ ಆತನು ಅದರ ಕುರಿತಾಗಿ ಕಾಳಜಿ ವಹಿಸುತ್ತಾನೆ. ಅದು ಮಾತ್ರವಲ್ಲದೆ ಅದರ ಕುರಿತಾಗಿ ಆತನು ಚಿಂತೆ ಮಾಡುತ್ತಾನೆ, ಯಾಕೆಂದ್ರೆ ಆತನು ಬಯಸುತ್ತಾನೆ ನೀವು ಎಲ್ಲವನ್ನು ಜಯಿಸಬೇಕು ಎಂದು. So we have been speaking about how blessings comes in our lives. ಮತ್ತು ನಾವು ಇದರ ಕುರಿತಾಗಿ ಧ್ಯಾನಿಸುತ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. So in the last episodes we saw that blessings comes when we are holy and walk with God in that holiness. Then we can see the blessings of God in our lives. ಮತ್ತು ಕಳೆದ ಕಾರ್ಯಕ್ರಮದಲ್ಲಿ ನಾವು ನೋಡಿದೆವು ಹೇಗೆ ನಾವು ಪರಿಶುದ್ಧವಾಗಿ ಬಾಳುವಾಗ ಮತ್ತು ಪರಿಶುದ್ಧತೆಯಲ್ಲಿ ನಡೆಯುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. So today we are going to speak about how blessings can come. The second point, it says your blessing can come in your life when you have Jesus in your lives. ಮತ್ತು ನಾವು ಇವತ್ತು ಅದರ ಎರಡನೆಯ ಕಾರ್ಯವನ್ನು ನೋಡಲಿದ್ದೇವೆ, ಯಾವ ರೀತಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರಬಹುದು ಎಂದು. ಮತ್ತು ಆಶೀರ್ವಾದಗಳು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವಾಗ ನಮಗೆ ಬರುತ್ತದೆ. The moment you give your life to Jesus and when you make Jesus as your Lord and Savior, you need to depend on Jesus for everything in your lives. ನೀವು ನಿಮ್ಮ ಜೀವನವನ್ನು ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸುವಾಗ, ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನು ಮತ್ತು ರಕ್ಷಕನಾಗಿ ನೀವು ಸ್ವೀಕರಿಸುವಾಗ, ಆ ಸಮಯದಿಂದ ನೀವು ನಿಮ್ಮ ಜೀವಿತದಲ್ಲಿ ಮಾಡುವ ಪ್ರತಿ ಕಾರ್ಯದಲ್ಲಿಯೂ ಸಹ ಆತನ ಮೇಲೆಯೇ ನೀವು ಸ್ವಾವಲಂಬಿತವಾಗಿರಬೇಕು. In whatever you do, in whatever you decide, in whatever you plan, you need to have the will of Jesus or the will of the Father in your life, so that you will be blessed and you will be fruitful and you will increase in every walk of your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಏನೇ ಮಾಡಿದರೂ ಸಹ, ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಸಹ, ಪ್ರತಿಯೊಂದರಲ್ಲಿಯೂ ನಿಮ್ಮ ಪರಮ ತಂದೆ ಮತ್ತು ಯೇಸು ಕ್ರಿಸ್ತನ ಯೋಜನೆ ಏನಾಗಿದೆ ಎಂದು ತಿಳಿದುಕೊಂಡು ಮಾಡಬೇಕು. ಹಾಗೆ ಮಾಡುವಾಗ ಮಾತ್ರ ನೀವು ಆಶೀರ್ವಾದ ಹೊಂದುತ್ತೀರಾ, ಫಲಭರಿತವಾಗಿ ಇರುತ್ತೀರಾ ಮತ್ತು ಹೆಚ್ಚುವರಿಯುತ್ತೀರಾ. When you have Jesus in your life, you will never see any kind of failure, because your walk with Jesus is there and God will be able to take total control of every situation. You will never see a defeat or failure in your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ನಡೆಯುವಾಗ, ಆತನ ಹಾದಿಗಳಲ್ಲಿ ನೀವು ನಡೆಯುವಾಗ ಎಂದಿಗೂ ಸಹ ನೀವು ಸೋಲನ್ನು ಅನುಭವಿಸುವುದಿಲ್ಲ, ಯಾಕೆಂದರೆ ಆತನ ಯೋಜನೆಯ ಪ್ರಕಾರವಾಗಿ ನೀವು ಆಶೀರ್ವಾದಗಳನ್ನು ಮಾತ್ರ ನೋಡುತ್ತೀರಾ. Whatever you do, you need to commit your ways to Jesus, because once you give your life to Jesus, Jesus is the Lord of your house, Lord of your life, and Lord of every decisions what you make in your lives. ನೀವು ಒಂದು ಸಲ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ ಏನೇ ಮಾಡಿದರೂ ಸಹ ನೀವು ಆತನಿಗೆ ಅದನ್ನು ಅರ್ಪಿಸಿ ಆತನ ಯೋಜನೆಗಳ ಪ್ರಕಾರವಾಗಿ ಅದನ್ನು ಮಾಡುವಾಗ, ಆತನು ನಿಮ್ಮನ್ನು, ನಿಮ್ಮ ಹಾದಿಗಳನ್ನು, ನಿಮ್ಮ ಕುಟುಂಬವನ್ನು ಆತನೇ ನಡೆಸುತ್ತಾನೆ. When you put your faith on Jesus, He is the author and perfecter of our faith, says the word of God. When you put your faith and walk with Jesus, when you have Jesus in every situation, you will see the blessings coming in your lives. ಮತ್ತು ನೀವು ಯೇಸು ಕ್ರಿಸ್ತನ ಮೇಲೆ ನಿಮ್ಮ ವಿಶ್ವಾಸವನ್ನು ಇಡುವಾಗ ಆತನೇ ನಮ್ಮ ವಿಶ್ವಾಸವನ್ನು ಪೂರ್ಣಗೊಳಿಸುವ ಆತನೂ ಆಗಿದ್ದಾನೆ. ಮತ್ತು
ನಾವು ಈ ವಿಶ್ವಾಸದಲ್ಲಿ ನಡೆಯುವಾಗ ಆತನು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೀಡುತ್ತಾನೆ. So why we need to have Jesus as our Lord and Savior is because He is the Son of the living God. He left heaven, He came down to this earth, and He has taken everything on us in order to see that we will live a victorious life for the glory of God. ಮತ್ತು ಯಾಕೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರಬೇಕು ಎಂದು ನೋಡುವುದಾದರೆ ಆತನು ಪರಲೋಕದಲ್ಲಿ ಇರುವ ತಂದೆಯ ಒಬ್ಬನೇ ಮಗನಾಗಿದ್ದಾನೆ. ಅದು ಮಾತ್ರವಲ್ಲದೆ ಆತನು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದು ನಮಗಾಗಿ ನಮ್ಮ ಎಲ್ಲ ಕೆಟ್ಟ ಕಾರ್ಯಗಳಿಗಾಗಿ ಆತನು ಮರಣವನ್ನು ಹೊಂದಿದ್ದಾನೆ ಮತ್ತು ಈಗ ಅದರ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳು ನಡೆಯುತ್ತದೆ. When you depend on Jesus, I'm telling you, everything will be placed and everything will be aligned in your lives. ಮತ್ತು ನೀವು ಯೇಸು ಕ್ರಿಸ್ತನ ಮೇಲೆ ಸ್ವಾವಲಂಬಿತವಾಗಿ ಇರುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸಹ ಸರಿಯಾದ ದಾರಿಯಲ್ಲಿ ಸರಿಯಾದ ಹಾದಿಯಲ್ಲಿ ನಡೆಯುತ್ತದೆ. In every situation, trust Jesus and pray to Jesus so that God will direct your path and He will instruct you in the way you should go in your life. ಮತ್ತು ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ಸಹ ಆತನ ಮೇಲೆ ವಿಶ್ವಾಸವನ್ನು ಇಡಿರಿ ಮತ್ತು ಆತನ ಮೇಲೆ ಸ್ವಾವಲಂಬಿತವಾಗಿರಿ. ಆ ಒಂದು ಸಮಯದಲ್ಲಿ ಆತನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಎಲ್ಲವನ್ನು ಆತನ ರೀತಿಯಲ್ಲಿ ನಡೆಸಿಕೊಡುತ್ತಾನೆ. If you see in the Bible, in the book of Genesis chapter 39 verses 2, the Lord was with Joseph so that he prospered. ಮತ್ತು ಆದಿಕಾಂಡ 39:2 ನಾವು ನೋಡುತ್ತೇವೆ, ಯೋಸೇಫನ ಸಂಗಡ ದೇವರು ಇದ್ದ ಕಾರಣ ಆತನು ಏಳಿಗೆಯನ್ನು ಹೊಂದಿದನು. The Lord was with Joseph. The Bible says he prospered in everything, in every walk of his life. ಮತ್ತು ಸತ್ಯವೇದವು ಹೇಳುತ್ತದೆ, ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣದಿಂದಾಗಿ ಆತನು ಮಾಡಿದ ಎಲ್ಲಾ ಕಾರ್ಯಗಳಲ್ಲಿಯೂ ಆತನು ಸಫಲತೆಯನ್ನು ಹೊಂದಿದನು. Genesis 39 verses 3 says, when his master saw that the Lord was with him and the Lord gave him success in everything he did. ಮತ್ತು ಆದಿಕಾಂಡ 39:3 ಈ ರೀತಿಯಾಗಿ ಹೇಳುತ್ತದೆ, ಯೋಸೇಫನ ಯಜಮಾನನು ಇದನ್ನು ಕಂಡಾಗ ಆತನು ನೋಡಿದನು, ಯೋಸೇಫನ ಸಂಗಡ ಮತ್ತು ಆತನು ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ಯೆಹೋವನು ಆತನ ಸಂಗಡವಿದ್ದು ಸಫಲತೆಯನ್ನು ನೀಡಿದನು ಎಂದು. Today we are going to meditate upon Joseph's life, that how he was blessed and how he was prospered in his life. ಮತ್ತು ಇವತ್ತು ನಾವು ಧ್ಯಾನಿಸಲಿದ್ದೇವೆ ಯಾವ ರೀತಿಯಲ್ಲಿ ಯೋಸೇಫನ ಸಂಗಡ ದೇವರ ಯೆಹೋವನು ಇದ್ದನು ಮತ್ತು ಅದು ಮಾತ್ರವಲ್ಲದೆ ಆತನು ಮಾಡಿದಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಆತನು ಸಫಲತೆಯನ್ನು ಹೊಂದಿದನು ಎಂದು. Today many of us, we go through failures after failure. We are going through so many wrong decisions which we have taken in our life. Nothing is going good in our life. Why? Because we don't have Jesus as the Lord and Savior in our lives. ಇವತ್ತು ಸಹ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸೋಲುಗಳನ್ನು ಅನುಭವಿಸುತ್ತಾ ಇರಬಹುದು ಮತ್ತು ಕೆಟ್ಟ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುತ್ತಾ ಇರಬಹುದು. ಇದಕ್ಕೆ ಕಾರಣ ಏನೆಂದು ನೋಡುವುದಾದರೆ ಇವತ್ತಿಗೂ ಸಹ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಕರ್ತನಾಗಿ ರಕ್ಷಕನಾಗಿ ಇನ್ನೂ ಬಂದಿಲ್ಲ. Many wrong decisions which we have taken in our life, it will have become a disaster and you might be going through a tough situation. But I want to tell you, in every wrong decision, whatever you might be going through in your life, when you make Jesus as your Lord and Savior, you will be prosperous and you will be blessed. ಮತ್ತು ನಾವು ನೋಡಬಹುದಾಗಿದೆ, ನಮ್ಮ ಜೀವಿತದಲ್ಲಿ ನಾವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದು ನಮ್ಮ ಜೀವಿತದಲ್ಲಿ ಕೆಟ್ಟ ಕೆಟ್ಟ ಸನ್ನಿವೇಶಗಳನ್ನು ಉಂಟು ಮಾಡುತ್ತದೆ ಮತ್ತು ನಾವು ಎಷ್ಟೋ ಕಷ್ಟಕರವಾದ ಹಾದಿಗಳಲ್ಲಿ ನಡೆಯಬೇಕಾಗುತ್ತದೆ. ಆದರೆ ನೀವು ಎಷ್ಟೇ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೂ ಸಹ ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ನಿಮ್ಮ ಕರ್ತನಾಗಿ ಸ್ವೀಕರಿಸುವಾಗ ಆತನು ಎಲ್ಲವನ್ನು ಬದಲಾಯಿಸುತ್ತಾನೆ. When you have Lord Jesus as your Savior and you make Him the Lord of everything in your life, you will never see failure, but you will see success in your lives. ಮತ್ತು ನಿಮ್ಮ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸಿ ನಿಮ್ಮ ಜೀವಿತದಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳಲ್ಲಿ ಆತನನ್ನೇ ಕರ್ತನಾಗಿ ನೀವು ಇರಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ನೀವು ಎಂದಿಗೂ ಸಹ ಸೋಲನ್ನು ನೋಡುವುದೇ ಇಲ್ಲ. We need to commit everything unto the Lord, because the Bible says in Psalms chapter 37 verses 5, commit your way to the Lord and trust in Him and He will do this. ಮತ್ತು ನಾವು ನೋಡುತ್ತೇವೆ ಕೀರ್ತನೆಗಳು 37:5 ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ಭೂಲೋಕದಲ್ಲಿ ಇರುವಂತಹ ಪ್ರತಿಯೊಂದು ಚಿಂತೆಗಳನ್ನು ನಾವು ಯೆಹೋವನಿಗೆ ವಹಿಸುವಾಗ ಮತ್ತು ಆತನ ಮೇಲೆ ನಾವು ಭರವಸೆಯನ್ನು ಇಡುವಾಗ ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. It is not only committing to the Lord but trusting God. God will do everything and God will place everything and God will align everything and God will bless the work of our hands. When you trust God that He can do it, you will be able to see the blessings of God and you will see success.
ನೀವು ಬರೀ ದೇವರ ಕೈಗೆ ಒಪ್ಪಿಸಿಕೊಡುವುದು ಮಾತ್ರವಲ್ಲ, ಆದರೆ ದೇವರ ಮೇಲೆ ನಿಮ್ಮ ಭರವಸೆಯನ್ನು ನೀವು ಹಾಕುವಾಗ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀವು ನೋಡುತ್ತೀರಾ, ನೀವು ಇಟ್ಟಿರುವ ಭರವಸೆಯ ವಿಶ್ವಾಸದ ಪ್ರಕಾರವಾಗಿ ಆತನು ನಿಮ್ಮನ್ನು ನಡೆಸುತ್ತಾನೆ ಮತ್ತು ನಿಮ್ಮ ಜೀವಿತವನ್ನು ಎಲ್ಲ ರೀತಿಯಲ್ಲಿಯೂ ಸರಿಯಾದ ಹಾದಿಯಲ್ಲಿ ನಡೆಸುತ್ತಾನೆ. Genesis 39:2 speaks about that Lord was with Joseph, that he prospered in every ways and every walk of his life. ಮತ್ತು ನಾವು ಆದಿಕಾಂಡ 39:2 ನಾವು ನೋಡುತ್ತೇವೆ, ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣದಿಂದಾಗಿಯೇ ಆತನು ಮಾಡಿದಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಮತ್ತು ಆತನ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಆತನು ಏಳಿಗೆಯನ್ನು ಹೊಂದುತ್ತಾನೆ. Many times we plan so many things, nothing goes according to our plan. But when you make Jesus as your Lord and Savior, every plan and keep it at the feet of God and trust God, He will be able to do it for you and you will never see defeat or failures coming in your life. ಮತ್ತು ನಾವು ಸಹ ನಮ್ಮ ಜೀವಿತದ ಕುರಿತಾಗಿ ಅನೇಕ ಯೋಜನೆಗಳನ್ನು ಮಾಡುತ್ತೇವೆ, ನಮ್ಮ ರೀತಿಯಲ್ಲಿಯೇ ಯೋಚಿಸುತ್ತೇವೆ, ಆದರೆ ಒಂದು ಸಹ ಸರಿಯಾಗಿ ನಡೆಯುವುದಿಲ್ಲ. ಆದರೆ ನಾವು ಅದನ್ನು ದೇವರ ಕೈಗೆ ಒಪ್ಪಿಸಿ ಆತನ ಮೇಲೆ ನಾವು ಭರವಸೆಯನ್ನು ಇಡುವಾಗ ಆತನು ನಮ್ಮ ಎಲ್ಲಾ ಯೋಜನೆಗಳು ಸಫಲತೆ ಹೊಂದುವ ಹಾಗೆ ಮಾಡುತ್ತಾನೆ. When you don't commit your ways unto God, you will only see failures, you will see only rejection, you will only see betrayal, and you will only see delay, and you will only see pain in all that whatever you might be going through in your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯವನ್ನು ದೇವರಿಗೆ ಒಪ್ಪಿಸದೇ ಇರುವಾಗ ನಿಮ್ಮ ಜೀವಿತದಲ್ಲಿ ಬರೀ ಸೋಲುಗಳು ನಡೆಯುತ್ತದೆ, ಮೋಸಗಳು ನಡೆಯುತ್ತದೆ ಮತ್ತು ತಡವಾಗಿ ಕಾರ್ಯಗಳು ನಡೆಯುವುದನ್ನು ನೀವು ನೋಡಬಹುದು. If you see in Joseph's life, he was a young guy and the Bible says that he only dreamed about being a king and all his brothers coming and bowing down at his feet. ಮತ್ತು ನಾವು ಯೋಸೇಫನ ಒಂದು ಜೀವನವನ್ನು ನೋಡುವುದಾದರೆ ಆತನು ಒಬ್ಬ ಯೌವನಸ್ಥನಾಗಿದ್ದನು. ಅದು ಮಾತ್ರವಲ್ಲದೆ ಆತನು ತನ್ನ ಜೀವಿತದಲ್ಲಿ ಯಾವಾಗಲೂ ಆತನೊಬ್ಬ ರಾಜನಾಗಿ ಆಳ್ವಿಕೆ ಮಾಡಬೇಕು ಎಂದು ನೋಡುತ್ತಾ ಇದ್ದನು ಮತ್ತು ಆತನ ಸಹೋದರರು ಬಂದು ಆತನಿಗೆ ಸೇವೆ ಮಾಡಬೇಕೆಂದು ಬಯಸುತ್ತಾ ಇದ್ದನು. All his brothers were jealous about him because he was telling them that they are all going to come and bow down and he is going to be the king of them. ಮತ್ತು ಆತನು ಇದನ್ನು ಪ್ರತಿ ಸಲ ಹೇಳುವಾಗಲೂ ಆತನ ಸಹೋದರರು ಆತನನ್ನು ನೋಡಿ ಕೆಟ್ಟ ರೀತಿಯಲ್ಲಿ ನೋಡುತ್ತಾ ಇದ್ದರು ಮತ್ತು ಅವರಿಗೆ ಅದು ಇಷ್ಟವಾಗುತ್ತಾ ಇರಲಿಲ್ಲ. And the Bible says that he was a loved son of his father, but he was sent as a slave because his brothers sold to those merchants and they wanted to get rid of him. ಮತ್ತು ನಾವು ನೋಡುತ್ತೇವೆ, ಸತ್ಯವೇದವು ಹೇಳುತ್ತದೆ ಆತನು ಆತನ ತಂದೆಯ ಪ್ರೀತಿಯ ಮಗನಾಗಿದ್ದನು, ಆದರೂ ಸಹ ಆತನ ಸಹೋದರರು ಆತನ ತಂದೆಗೆ ತಿಳಿಯದೆ ಆತನನ್ನು ಮಾರಾಟ ಮಾಡಿದನು, ಒಬ್ಬ ಆಳಾಗಿ ಮಾರಾಟವನ್ನು ಮಾಡಿದರು. Imagine he was such a loved boy and he was favored by his father, and in that situation his own brothers, they're selling him to those merchants as slaves. Imagine the situation, the agony, what he would have gone through in his life. ಮತ್ತು ಆತನ ಜೀವಿತ ಕುರಿತಾಗಿ ನೀವು ಯೋಚನೆ ಮಾಡಬೇಕೆಂದರೆ ಆತನು ಒಂದು ಕಡೆ ಆತನ ತಂದೆಯಿಂದ ಎಲ್ಲಾ ರೀತಿಯಾದ ಪ್ರೀತಿಯನ್ನು ಹೊಂದಿದ್ದನು ಮತ್ತು ಇನ್ನೊಂದು ಕಡೆ ನೋಡುವುದಾದ್ರೆ ಆತನ ಸ್ವಂತ ಸಹೋದರರೇ ಆತನನ್ನು ಒಂದು ಆಳಾಗಿ ಮಾರಾಟ ಮಾಡುತ್ತಾರೆ. ಆಗ ಆತನಿಗೆ ಎಷ್ಟು ನೋವಾಗಿರಬಹುದು. His own people, that his own brothers, betrayed him and they sold him as a slave to those merchants. And imagine this agony and the suffering what he went through in his life. ಮತ್ತು ಆತನು ನಂಬಿದಂತ ಆತನ ಸ್ವಂತ ಜನರೇ, ಆತನ ಸ್ವಂತ ಸಹೋದರರೇ ಆತನನ್ನು ಈ ರೀತಿಯಾಗಿ ಮಾರಾಟ ಮಾಡುವಾಗ ಆತನಿಗೆ ಎಷ್ಟು ನೋವು ಉಂಟು ಮಾಡಿರಬಹುದು ಮತ್ತು ಆತನ ಜೀವಿತದಲ್ಲಿ ಆತನು ಎಷ್ಟು ಕಷ್ಟಗಳನ್ನು ನೋಡಿರಬಹುದು. The Bible says the Lord was with him. ಆದರೆ ಸತ್ಯವೇದವು ಹೇಳುತ್ತದೆ ಯೆಹೋವನು ಯೋಸೇಫನ ಸಂಗಡವಿದ್ದನು. Not when he became a king the Lord was with him, but when he was in the pit and when he was sold as a slavery to the merchants and when he was in the prison, all this time God was with Joseph. ಮತ್ತು ಇಲ್ಲಿ ನಾವು ನೋಡುತ್ತೇವೆ, ಸತ್ಯವೇದವು ಹೇಳುತ್ತದೆ ಆತನು ಒಂದು ರಾಜನಾಗಿದ್ದಾಗ ದೇವರು ಆತನ ಜೊತೆ ಇರುವುದು ಮಾತ್ರವಲ್ಲ, ಆದರೆ ಆತನು ಆತನ ಕಷ್ಟದ ಹಾದಿಗಳಲ್ಲಿ ನಡೆಯುವಾಗ ಆತನನ್ನು ಒಂದು ಆಳಾಗಿ ಮಾರಾಟ ಮಾಡಿದಾಗ ಮತ್ತು ಆತನು ಒಂದು ಕೈದಿಯಾಗಿ ಇದ್ದಂತ ಸಮಯದಲ್ಲಿಯೂ ಸಹ ಯೆಹೋವನು ಆತನ ಸಂಗಡವೇ ಇದ್ದನು. Today you might be going through so much of situation and hardship or failures in your life. I am telling you, you might be saying that nobody is there, even your own people would have betrayed, but I want to
tell you, God is with you. When you make Jesus as your Lord and Savior, God will be with you in every situation. You will never see defeat, but you will see victory in your life. ಮತ್ತು ಇವತ್ತಿಗೂ ನೀವು ಸಹ ಹೇಳುತ್ತಾ ಇರಬಹುದು, ನನ್ನ ಜೀವಿತದಲ್ಲಿ ನನಗೆ ಯಾರೂ ಇಲ್ಲ, ಪ್ರತಿಯೊಬ್ಬರು ನನಗೆ ಮೋಸ ಮಾಡಿ ಹೋಗಿದ್ದಾರೆ ಎಂದು ನೀವು ಹೇಳಬಹುದು. ಆದರೆ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನು ಕರ್ತನಾಗಿ ಮಾಡುವಾಗ ಆತನು ನಿಮ್ಮ ಜೀವಿತದಲ್ಲಿ ಪ್ರತಿ ಸಮಯದಲ್ಲಿಯೂ ಸಹ ನಿಮ್ಮೊಡನೆ ಇರುತ್ತಾನೆ. ನೀವು ಯಾವುದೇ ರೀತಿಯಾದ ಸೋಲುಗಳ ಮಧ್ಯದಲ್ಲಿ ನಡೆದರೂ ಸಹ ಆತನು ಯಾವಾಗಲೂ ನಿಮ್ಮ ಜೊತೆಯೇ ಇರುತ್ತಾನೆ. When you make him as the Lord in your life, his presence will always be there in every situation, whatever you might be going through. I am telling you, when he is there, you will never see defeat, but you will see the blessings of God in your life. ಮತ್ತು ನೀವು ಆತನನ್ನು ಕರ್ತನಾಗಿ ಮಾಡಿಕೊಳ್ಳುವಾಗ ಆತನ ಪ್ರಸನ್ನತೆಯು ಯಾವಾಗಲೂ ನಿಮ್ಮ ಜೊತೆಯೇ ನಡೆಯುತ್ತದೆ. ಮತ್ತು ಅದು ಮಾತ್ರವಲ್ಲದೆ ನೀವು ನಿಮ್ಮ ಜೀವಿತದಲ್ಲಿ ಎಂದಿಗೂ ಸಹ ಸೋಲನ್ನು ಅನುಭವಿಸುವುದೇ ಇಲ್ಲ. Today you might be saying that I have been rejected, like how Joseph's brothers rejected. You might have been saying, oh, I have been put down to the pit and there is no hope for me to get up in my life. You might be saying, I am just like good for nothing. But I want to tell you, when you are with Jesus, God will prosper you and God will bless you in every walk of your life. ನೀವು ಇವತ್ತಿಗೂ ಸಹ ಹೇಳುತ್ತಾ ಇರಬಹುದು, ನನ್ನನ್ನು ಎಲ್ಲರೂ ತಳ್ಳಿ ಹಾಕಿದ್ದಾರೆ, ಎಲ್ಲರೂ ನನಗೆ ಮೋಸವನ್ನು ಮಾಡಿದ್ದಾರೆ ಎಂದು ನೀವು ಹೇಳಬಹುದು. ಆದರೆ ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟು ಆತನನ್ನು ನಿಮ್ಮ ಕರ್ತನಾಗಿ ಮಾಡಿಕೊಳ್ಳುವಾಗ ಆತನು ಎಲ್ಲವನ್ನು ಬದಲಾಯಿಸುತ್ತಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಆತನು ಆಶೀರ್ವಾದಗಳನ್ನು ತರುತ್ತಾನೆ ಮತ್ತು ಸಫಲತೆಯನ್ನು ತರುತ್ತಾನೆ. God never abandoned Joseph in that situation, but he was there with him, and that's why he was blessed and he was prospered. Today I'm telling you, even in that situation, whatever failures, you might be crying out to God, but I want to tell you, God is with you. You will never see defeat in your life, because God's presence will bring blessings and success once again in your life. Get ready for these blessings which God is speaking to you this morning. ಮತ್ತು ನಾವು ನೋಡಬಹುದಾಗಿದೆ, ಯೋಸೇಫನು ಒಂದು ಕೆಟ್ಟ ಹಾದಿಗಳಲ್ಲಿ ಕಷ್ಟದ ಸಮಯಗಳಲ್ಲಿ ನಡೆಯುವಾಗ ದೇವರು ಆತನ ಜೊತೆ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂಥ ಎಲ್ಲಾ ಕೆಲಸದಲ್ಲಿಯೂ ಆತನು ಸಫಲತೆಯನ್ನು ನೋಡಿದನು ಮತ್ತು ಆಶೀರ್ವಾದವನ್ನು ಹೊಂದಿದನು. ಅದೇ ರೀತಿಯಲ್ಲಿ ಇವತ್ತಿಗೂ ಸಹ ಈ ಬೆಳಗಿನ ಸಮಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಎಷ್ಟೇ ರೀತಿಯಾದ ಕಷ್ಟಗಳಲ್ಲಿ ನಡೆಯುತ್ತಾ ಇದ್ದರೂ ಸಹ ದೇವರು ನಿಮ್ಮ ಜೊತೆಯೇ ಇದ್ದಾನೆ ಮತ್ತು ನಿಮ್ಮನ್ನು ಆತನು ಆಶೀರ್ವದಿಸುತ್ತಾನೆ. Today I want to tell you, you might be going through a financial problem. Many people who are watching this program, you might be going through debts, you might be going through so much of problems which you are going through. You are not able to answer those people. I am telling you, get ready, because the presence of God is there. As you make Jesus as your Lord and Savior, the doors what is shut in your life will be opened and you will see the blessings of God coming in your lives. ಇವತ್ತಿಗೂ ಸಹ ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ಅನೇಕರು ನಿಮ್ಮ ಜೀವಿತದಲ್ಲಿ ಹಣಕಾಸಿನ ತೊಂದರೆಯಲ್ಲಿ ಇರಬಹುದು, ಸಾಲದ ತೊಂದರೆಯಲ್ಲಿ ಇರಬಹುದು, ಅನೇಕ ಜನರು ನಿಮಗೆ ತೊಂದರೆಯನ್ನು ನೀಡುತ್ತಾ ಇರಬಹುದು. ಆದರೆ ನೀವು ದೇವರನ್ನು ಕರ್ತನಾಗಿ ಸ್ವೀಕರಿಸುವಾಗ ಆತನ ಪ್ರಸನ್ನತೆಯು ನಿಮ್ಮನ್ನು ನಡೆಸುತ್ತದೆ ಮತ್ತು ನಿಮ್ಮ ಎಲ್ಲ ಸನ್ನಿವೇಶಗಳನ್ನು ಅದು ಬದಲಾಯಿಸುತ್ತದೆ. You might be going through facing sickness in your body and you have been saying, oh, there is no hope for me. And I want to tell you, make Jesus as your Lord and Savior. Probably I want to tell you, every sickness what you go through in your body will be healed in the presence of God, because Jesus paid the price for your sickness on the cross of Calvary. When you make him the Lord of everything in your life, God will be able to heal your sickness. By the wounds of Lord Jesus Christ of Nazareth, your sickness will be healed now in Jesus' name. ಮತ್ತು ಎಷ್ಟೋ ಜನರು ನಿಮ್ಮ ದೇಹಗಳಲ್ಲಿ ಅನೇಕ ಅನಾರೋಗ್ಯದ ಸಮಸ್ಯೆಗಳಿಂದ ನೀವು ಇರಬಹುದು. ಆದರೆ ಈ ಒಂದು ಸಮಯದಲ್ಲಿ ನೀವು ಯೇಸು ಕ್ರಿಸ್ತನನ್ನು ಕರ್ತನಾಗಿ ಸ್ವೀಕರಿಸುವಾಗ ಆತನ ಪ್ರಸನ್ನತೆಯ ಮುಖಾಂತರವಾಗಿ ಆತನು ನಿಮ್ಮನ್ನು ಗುಣಪಡಿಸುತ್ತಾನೆ. ಯಾಕೆಂದರೆ ನಿಮ್ಮ ಒಂದು ಅನಾರೋಗ್ಯದ ಪ್ರತಿಯೊಂದು ಬೆಲೆಯನ್ನು ಆತನು ಕಲ್ವಾರಿ ಶಿಲುಬೆಯ ಮೇಲೆ ಹೊತ್ತಿದ್ದಾನೆ. ಅದು ಮಾತ್ರವಲ್ಲದೆ ಆತನ ಬಾಸುಂಡೆಗಳಿಂದ ನೀವು ಸುಖವನ್ನು ಹೊಂದಿಕೊಳ್ಳುತ್ತೀರಾ. If you are going through family problems, you might be saying there is a separation happening between you and your wife and husband, and you might be saying there is no hope for your family. I want to tell you, make Jesus as your Lord and Savior and welcome him today. God is going to heal your family. God is going to reunite your family to become one, and you will never see a separation, but the God, the Father whom you
you worship, He will set right everything for you in your families. ಮತ್ತು ಎಷ್ಟೋ ಜನರು ನಿಮ್ಮ ಕುಟುಂಬದಲ್ಲಿಯೂ ಸಹ ಅನೇಕ ಸಮಸ್ಯೆಗಳನ್ನು ನೀವು ನೋಡುತ್ತಾ ಇರಬಹುದು, ಮತ್ತು ಅದು ಮಾತ್ರವಲ್ಲದೆ ಗಂಡ ಹೆಂಡತಿ ನೀವು ಬೇರ್ಪಡೆಯಾಗುತ್ತಾ ಇರಬಹುದು. ಆದರೆ ಈ ಒಂದು ಸಮಯದಲ್ಲಿ ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ವಿಶ್ವಾಸವನ್ನು ಇಡುವಾಗ ಆತನ ಪ್ರಸನ್ನತೆಯ ಮುಖಾಂತರವಾಗಿ ಆತನು ಆ ಬೇರೆಯಾಗಿರುವಂತಹ ಕುಟುಂಬಗಳನ್ನು ಮತ್ತೆ ಹೊಂದಾಕಿಸುತ್ತಾನೆ ಮತ್ತು ಐಕ್ಯತೆಯನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಆತನು ತರುತ್ತಾನೆ. Your condition, whatever you might be going through in your body or in your life or in your situation, what you're going through, I'm telling you, your condition does not cancel God's presence. But where there is God, there will be hope and there will be victory for you in Jesus' name. ಮತ್ತು ನೀವು ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟದಲ್ಲಿ ನಡೆಯುತ್ತಾ ಇದ್ದರೂ ಸಹ ಒಂದು ಕಾರ್ಯವನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಒಂದು ಸಮಸ್ಯೆಗಳು ಯಾವುದು ಸಹ ದೇವರ ಪ್ರಸನ್ನತೆಯನ್ನು ಅದು ರದ್ದು ಮಾಡುವುದಿಲ್ಲ. ಆದರೆ ದೇವರ ಪ್ರಸನ್ನತೆಯು ಬರುವಾಗ ನಿಮ್ಮ ಎಲ್ಲಾ ಸನ್ನಿವೇಶಗಳು ಅದು ಬದಲಾಗುತ್ತದೆ. The Lord was with Joseph. God was able to bless him. ಮತ್ತು ಯೆಹೋವನು ಯೋಸೇಫನ ಸಂಗಡ ಇದ್ದ ಕಾರಣದಿಂದಾಗಿ ಆತನು ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಹೊಂದಿದನು. Today you might have done blunderous things and you might have not had Jesus with you. Make the Lord Jesus as your Savior in your life so that everything will be blessed and you will be successful and you will be blessed and fruitful and you will increase in your every walk of your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದ ಪಾಪಗಳನ್ನು ಮಾಡಿರಬಹುದು, ತಪ್ಪಾದ ಕಾರ್ಯಗಳನ್ನು ಮಾಡಿರಬಹುದು, ಮತ್ತು ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇಲ್ಲದೆ ಇದ್ದಿರಬಹುದು. ಆದರೆ ಈ ಒಂದು ಸಮಯದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಮಾಡಿಕೊಳ್ಳುವಾಗ ಆತನು ನಿಮ್ಮನ್ನು ಬದಲಾಯಿಸುತ್ತಾನೆ. ಅದು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾದಂತ ಯಶಸ್ಸು, ಆಶೀರ್ವಾದ, ಸಫಲತೆ ಎಲ್ಲವನ್ನು ಆತನು ನೀಡುತ್ತಾನೆ. Jesus loves each one of you. He doesn't want you to go through these problems or the poverty or kind of rejection or kind of sickness in your life, but trust God and welcome Him today. Your life will change in your every situation. ಮತ್ತು ಯೇಸು ಪ್ರತಿಯೊಬ್ಬರನ್ನು ಸಹ ಆತನು ಪ್ರೀತಿಸುತ್ತಾನೆ. ಅದು ಮಾತ್ರವಲ್ಲದೆ ನೀವು ಈ ರೀತಿಯಾದ ಕಷ್ಟಗಳು, ಸೋಲುಗಳ ಮಧ್ಯದಲ್ಲಿ ಹಾದು ಹೋಗಬೇಕೆಂದು ಆತನು ಎಂದಿಗೂ ಸಹ ಬಯಸುವುದಿಲ್ಲ. ಹಾಗಾಗಿ ಆತನನ್ನು ನಿಮ್ಮ ಜೀವಿತದಲ್ಲಿ ನೀವು ಬರಮಾಡಿಕೊಳ್ಳಿರಿ ಮತ್ತು ನಿಮ್ಮ ಜೀವನ ಬದಲಾಗುವುದನ್ನು ನೋಡಿರಿ. Let's pray right now. As you make this prayer with me, welcome this Jesus as your Lord and Savior. As how Joseph had Jesus with him, as how Joseph had the Lord with him, he was able to bless. He was able to see the success in his life. I'm telling you, the time has come for you to see the success which God, Lord Jesus, is going to bring it in your lives. ಮತ್ತು ಈ ಒಂದು ಸಮಯದಲ್ಲಿ ಸಹ ನಾವು ಪ್ರಾರ್ಥಿಸಲಿದ್ದೇವೆ. ನೀವು ಕೂಡ ನನ್ನ ಜೊತೆ ಸೇರಿ ಪ್ರಾರ್ಥನೆಯನ್ನು ಮಾಡಿರಿ. ಆಗ ನೀವು ನೋಡುತ್ತೀರಾ ಯಾವ ರೀತಿಯಲ್ಲಿ ಯೋಸೇಫನ ಸಂಗಡ ದೇವರು ಇದ್ದನು ಮತ್ತು ಆತನು ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಮತ್ತು ಯಶಸ್ಸನ್ನು ನೋಡಿದನು. ಅದೇ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ನೀವು ಸಹ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡುತ್ತೀರಾ ಮತ್ತು ಸಫಲತೆಯನ್ನು ಹೊಂದುತ್ತೀರಾ. Let's pray right now. ನಾವು ಪ್ರಾರ್ಥಿಸೋಣ. Father, we thank you, Lord, for this day, O God. We heard that Joseph, you were with Joseph and he was being blessed and he was successful in his life. ತಂದೆ, ಈ ಒಂದು ಒಳ್ಳೆಯ ದಿನಕ್ಕಾಗಿ ನಮಗೆ ವಂದನೆಗಳು. ಅದು ಮಾತ್ರವಲ್ಲದೆ ಇವತ್ತು ನಾವು ಧ್ಯಾನಿಸಿದ್ದೇವೆ ಕರ್ತನೆ, ಯಾವ ರೀತಿಯಲ್ಲಿ ಯೋಸೇಫನ ಸಂಗಡ ನೀವು ಇದ್ದಾಗ ಆತನು ಎಲ್ಲಾ ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿದ್ದನು ಎಂದು. We ask forgiveness, O God. Without you, we have done so many things, O God. Without your decisions, without your approval, we have taken so much of Lord situations in our life and we are going through those problems in our life. Help us to overcome these problems in our lives. ಮತ್ತು ಕರ್ತನೆ, ನಾವು ಸಹ ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಕೇಳದೆ ಮತ್ತು ನಿಮ್ಮ ಒಂದು ಒಪ್ಪಿಗೆ ಇಲ್ಲದೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದರ ಮುಖಾಂತರವಾಗಿ ನಾವು ಎಷ್ಟೋ ಕಷ್ಟಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಕ್ಷಮೆಯನ್ನು ಕೇಳುತ್ತೇವೆ. Today, whatever situation I might be going through in my life, only you can deliver me and bring victory and successful in my life. ಮತ್ತು ಇವತ್ತು ನಾನು ನನ್ನ ಜೀವಿತದಲ್ಲಿ ಯಾವುದೇ ರೀತಿಯಾದ ಹಾದಿಗಳಲ್ಲಿ ಕಷ್ಟಕರವಾದ ಸನ್ನಿವೇಶಗಳ ಮಧ್ಯದಲ್ಲಿ ನಡೆಯುತ್ತಾ ಇದ್ದರೂ ನೀವು ಮಾತ್ರ ನನ್ನನ್ನು ಬಿಡುಗಡೆ ಮಾಡಲು ಸಾಧ್ಯ ಮತ್ತು ನನ್ನ ಜೀವಿತವನ್ನು ಸರಿಪಡಿಸಲು ಸಾಧ್ಯ. Jesus, I want you to be the Lord of my house, Lord of my business, Lord of my work, Lord of my life in every walk of my life. ಯೇಸುವೇ, ಇವತ್ತು ನೀವು ನನ್ನ ಜೀವಿತ, ನನ್ನ ಮನೆ, ನನ್ನ ಕೆಲಸ, ನನ್ನ ವ್ಯಾಪಾರ, ನನ್ನ ಜೀವಿತದ ಎಲ್ಲ ಅಂಶಗಳ ಕರ್ತನಾಗಿ ಇರಬೇಕೆಂದು ಸ್ವೀಕರಿಸುತ್ತಾ ಇದ್ದೇನೆ.
forgive my sins, God, and come into my heart as if I want you to be the Lord of my life. ನಾನು ಮಾಡಿರುವಂಥ ಪ್ರತಿಯೊಂದು ಪಾಪಗಳನ್ನು ನನಗೆ ಕ್ಷಮಿಸಿರಿ. ಅದು ಮಾತ್ರವಲ್ಲದೆ ನೀವು ನನ್ನ ಹೃದಯದ ಒಳಗಾಗಿ ನನ್ನ ಯಜಮಾನನಾಗಿ ನನ್ನ ರಕ್ಷಕನಾಗಿ ಬನ್ನಿರಿ. From today onwards, Lord, without you, I don't want to do anything, because you are going to be with me, and I am going to be blessed, and I am going to be successful. ಮತ್ತು ಇವತ್ತಿನಿಂದ ನಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀವು ಇರಬೇಕು. ನೀವು ಇಲ್ಲದೆ ನಾನು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಯಾಕೆಂದರೆ ನೀವು ಇದ್ದರೆ ಮಾತ್ರ ನಾನು ಯಶಸ್ಸನ್ನು ನೋಡುತ್ತೇನೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇನೆ. In Jesus' mighty name we pray. ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. If you have made this prayer with me, the Lord is going to be with you, and you will be blessed, and you will be prosperous. ಮತ್ತು ನೀವು ಸಹ ಇವತ್ತು ಈ ಪ್ರಾರ್ಥನೆಯನ್ನು ನನ್ನೊಡನೆ ಮಾಡಿದ್ದೀರಾ ಎಂದರೆ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇರಲಿದ್ದಾನೆ ಮತ್ತು ನೀವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಸಹ ಆತನು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ. Joseph prospered because the Lord was with him. You will prosper because Jesus is there, already there with you. ಮತ್ತು ಯೋಸೇಫನು ಯೆಹೋವನು ಆತನ ಜೊತೆ ಇದ್ದ ಕಾರಣದಿಂದಾಗಿ ಆತನು ಅಭಿವೃದ್ಧಿಯನ್ನು ಹೊಂದಿದನು ಮತ್ತು ಇವತ್ತು ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇರುವ ಕಾರಣದಿಂದಾಗಿ ನೀವು ಸಹ ಅಭಿವೃದ್ಧಿಯನ್ನು ಹೊಂದುತ್ತೀರಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.